ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಂದಿನ ವಿಡಿಯೋದಲ್ಲಿ ನಾವು INS ಚಪಲ್ ವಾರ್ ಮ್ಯೂಸಿಯಂ ಯುದ್ಧ ನೌಕೆ ರವೀಂದ್ರನಾಥ್ ಠಾಕೂರ್ ಬೀಚ್ ಅನ್ನ ನೋಡಿದ್ವಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ರಾಕ್ ಗಾರ್ಡನ್ ಅನ್ನ ತೋರಿಸ್ತಾ ಇದ್ದೇನೆ. ರಾಕ್ ಗಾರ್ಡನ್ ಅಲ್ಲಿ ನೀವು ಏನ್ ನೋಡಬಹುದಂದ್ರೆ, ಇಲ್ಲಿ ವಿವಿಧ ಬುಡಕಟ್ಟು ಜನಾಂಗಗಳ ಸಂಸ್ಕೃತಿ ಹಾಗೂ ಹಳ್ಳಿಯ ಜೀವನವನ್ನ ಪ್ರತಿಮೆ ಮೂಲಕ ತೋರಿಸಿದ್ದಾರೆ. ಅದನ್ನ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ವರೆಗೂ ನೋಡಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರುವುದು ಮೀನುಗಾರರ ಕುಟುಂಬ. ಅವನಿಗೆ ಮೀನು ಸಿಕ್ಕಿದಾಗ ತನ್ನ ಫ್ಯಾಮಿಲಿ ಜೊತೆ ಯಾವ ರೀತಿ ಖುಷಿಯನ್ನು ವ್ಯಕ್ತಪಡಿಸುವುದನ್ನ ಇಲ್ಲಿ ಚಿತ್ರೀಕರಿಸಲಾಗಿದೆ. ಈ ಚಿತ್ರಣವನ್ನ ಮೋಡ ಕವಿದ ವಾತಾವರಣದಿಂದ ಕ್ಯಾಪ್ಚರ್ ಮಾಡೋದ್ರಿಂದ ಇದು ಕಪ್ಪು ಪ್ರತಿಮೆಯಾಗಿ ಬಂದಿದೆ. ತೋರ್ತಾ ಇದೆಯಾ ನಿಮ್ಗೆ? ಇದ್ರ ಪರಿಚಯ ಉಂಟೆ ನಿಮ್ಗೆ? ನನ್ಗಂತ ಇದ್ರ ನೋಡ್ರೆ ತುಂಬಾನೇ ಭಯ ಆಗ್ತಿದೆ. ಕಲ್ಲಿಂದ ಮೊಸಳೆಯನ್ನ ಮಾಡಿದ್ದಾರೆ, ನೋಡ್ಬಹುದು ನೀವು. ಇದು ನೋಡಿ, ನಾವಿಕ ದೋಣಿ ಸಾಗಿಸ್ತಾ ಇರುವುದನ್ನ ಕಲ್ಲಿನ ಮೂಲಕ ತೋರಿಸಿದ್ದಾರೆ. ಸ್ನೇಹಿತರೆ, ಇದೊಂದು ಆರ್ಟಿಫಿಷಿಯಲ್ ಫಾಲ್ಸ್ ಆಗಿತ್ತು. ಯಾಕೋ ಇವತ್ತಿಲ್ಲಿ ನೀರು ಬಿಟ್ಟಿಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಎರಡು ಕಡೆಯಲ್ಲೂ ಕೂಡ ಇತ್ತು. ಕೆಳಗಡೆ ಮೀನ್ ಸಹ ಇದೆ, ನಿಮ್ಗೆ ತೋರಿಸ್ತೇನೆ. ಸ್ನೇಹಿತರೆ, ಈ ಹೆಬ್ಬಾಗಿಲಿನ ಮೂಲಕ ಒಳಗೆ ಎಂಟರ್ ಆದಾಗೆ ನಮಗೊಂದು ಸುಂದರವಾದ ಹಳ್ಳಿಯ ಚಿತ್ರಣ ಕಾಣುತ್ತದೆ. ತುಂಬಾ ಚೆನ್ನಾಗಿ ಪ್ರತಿಮೆ ಮೂಲಕ ತೋರಿಸಿದ್ದಾರೆ. ಆಗಿನ ಕಾಲದವರು ಹೇಗಿದ್ರು, ಅವರ ವೃತ್ತಿ ಕಸುಬು ಏನಾಗಿತ್ತು ಎಲ್ಲ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಬನ್ನಿ ಹಾಗಿದ್ರೆ ಒಳಗಡೆ ಹೋಗೋಣ. ಸ್ನೇಹಿತರೆ, ನಿಮ್ಗೆ ಇಲ್ಲಿ ಎಂಟರ್ ಆಗಿದ ತಕ್ಷಣ ಸ್ಟಾರ್ಟಿಂಗ್ ಅಲ್ಲಿ ಇವರು ಪ್ರತಿಮೆ ತೋರ್ತದೆ. ಇವರು ಸುಕ್ರಜಿ ಬೊಮ್ಮ ಗೌಡ ಹಾಗೂ ಅವರ ತಂಡದವರು. ಇವರು ಅನೇಕ ಜನಪದ ಗೀತೆಗಳನ್ನ ಹಾಡಿದ್ದಾರೆ, 5,000ಕ್ಕಿಂತ ಹೆಚ್ಚಲು. ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಹಾಗೂ ನಾಡೋಜ ಪ್ರಶಸ್ತಿ, ಅನೇಕ ಪ್ರಶಸ್ತಿಗಳು ಕೂಡ ಲಭಿಸಿದೆ. ನಮಗೆ ಮುಂದೆ ಬಂದ ಮೇಲೆ ಕುಣಬಿ ಸಮುದಾಯದವರು ಕಾಣಸಿಗ್ತಾರೆ. ಇವರು ಉತ್ತರ ಕನ್ನಡ ಜಿಲ್ಲೆಯ ಜೈಡ, ಹಳಿಯಾಳ್, ಅಂಕೋಲ, ಹಳಿಯಾಳದಲ್ಲಿ ಕಂಡು ಬರುತ್ತಾರೆ. ಇವರು ಪ್ರಕೃತಿ ಆರಾಧಕರು ಹಾಗೂ ಬೇಸಾಯವನ್ನು ವೃತ್ತಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ಇವರು ಸಿದ್ಧಿ ಜನಾಂಗದವರು. ಇವರು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳು, ಜೈಡ ಹಾಗೂ ಅಂಕೋಲದಲ್ಲಿ ಕಂಡು ಬರುತ್ತವರು. ಇವರು ಮೂಲತಃ ಆಫ್ರಿಕಾ ಖಂಡದಿಂದ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಇವರು ಕಾಡಿನ ಜೊತೆಗೆ ಅನನ್ಯ ಸಂಬಂಧ ಉಳ್ಳವರಂತ ಹೇಳಲಾಗ್ತಿದೆ. you.
ಸ್ನೇಹಿತರೆ, ನೆಕ್ಸ್ಟ್ ನಾವು ಗೌಳಿ ಜನಾಂಗದವರನ್ನ ನೋಡಬಹುದು. ಇವರು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ್, ಹಳಿಯಾಲ್, ದಾಂಡೇಲಿ, ಯಲ್ಲಾಪುರ ಭಾಗದಲ್ಲಿ ಇವರು ಕಂಡು ಬರ್ತದೆ. ಇವರು ಮುಖ್ಯ ಕಸುಬು ಅಂತ ಅಂದ್ರೆ ಪಶುಸಂಗೋಪನೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಕುಮ್ರಿ ಮರಾಠಿ ಜನಾಂಗದವರನ್ನ ಇಲ್ಲಿ ನೋಡಬಹುದು. ಇವರು ಉತ್ತರ ಕನ್ನಡದ ಕಾನನದ ನಡುವೆ ಇವರ ವಾಸ. ಇವರ ಮೂಲ ಕಸುಬು ಅಂದ್ರೆ ಬೇಸಾಯ ಅಂತ ಹೇಳ್ಬಹುದು. ಸ್ನೇಹಿತರೆ, ಇವರು ಹಸಲ ಜನಾಂಗದವರು, ಸಿದ್ದಾಪುರದಲ್ಲಿ ಕಂಡು ಬರ್ತದೆ. ಕೃಷಿ ಉತ್ಪನ್ನಕರು. ಹಾಗೆ ಅಡಿಕೆ ಮರದಲ್ಲಿ ಕೊನೆಯನ್ನ ಇಳಿಸುವುದರಲ್ಲಿ ಇವರು ಪರಿಣಿತರಂತ ಹೇಳ್ಬೋದು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಹಾಗೂ ಶಿರಾಲಿಯಲ್ಲಿ ಕಂಡು ಬರುತ್ತದೆ. ಇವರ ಸಾಂಸ್ಕೃತಿಕ ತ್ರಿಪದಿ ಹಾಡುಗಾರಿಕೆ, ವೇಷಭೂಷಣಗಳನ್ನೆಲ್ಲ ಧರಿಸ್ತಾರೆ. ವ್ಯವಸಾಯ ಮುಖ್ಯ ಕಸುಬು ಅಂತ ಹೇಳ್ಬಹುದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನ ಒಂದು ಅಪ್ರತಿಮ ಕೊಡುಗೆ ನೀಡಿದೆ ಅಂತ ಹೇಳ್ಬೋದು. ಲಯ, ನಾಟ್ಯ, ತಾಳ, ವೇಷಭೂಷಣ, ರಂಗಭೂಮಿ ಈಗಲೂ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಣೇಶೋತ್ಸವ ಆದಾಗ, ಏನಾದ್ರೂ ಪ್ರೋಗ್ರಾಮ್ ಆದಾಗ ಈಗಲೂ ಕೂಡ ಆಚರಣೆ ಮಾಡ್ತಾ ಬಂದಿದ್ದಾರೆ. ಸ್ನೇಹಿತರೆ, ನಾವು ನೆಕ್ಸ್ಟ್ ಇಲ್ಲಿ ಮುಕ್ರಿ ಸಮುದಾಯದವರನ್ನ ನೋಡಬಹುದು. ಇವರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನವರ, ಕುಮಟಾ ಹಾಗೂ ಗೋಕರ್ಣ ಭಾಗದಲ್ಲಿ ಕಂಡು ಬರುತ್ತದೆ. ಇವರು ಕೃಷಿ ಕಾರ್ಮಿಕರು ಹಾಗೆ ಶ್ರೀ ದೈವಗಳ ಆರಾಧಕರು ಅಂತ ಹೇಳ್ಬೋದು. ಸ್ನೇಹಿತರೆ, ನಾವಿಲ್ಲಿ ನೆಕ್ಸ್ಟ್ ಹಾಲಕ್ಕಿ ಸಮುದಾಯದವರನ್ನ ನೋಡಬಹುದು. ಇವರದ್ದು ವ್ಯವಸಾಯ ಮೂಲ ಕಸಬು. ಇವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ, ಗೋಕರ್ಣ, ಕುಮಟಾ, ಹೊನ್ನವರ ಭಾಗದಲ್ಲಿ ಕಂಡು ಬರ್ತಾರೆ. ಇವ್ರದ್ದು ಸುಗ್ಗಿ ಕುಣಿತ ಆಗಿರ್ಬೋದು, ಹಾಗೆ ಒನಕೆ ಕುಟ್ಟುವುದು ಆಗಿರ್ಬೋದು, ಎಲ್ಲವನ್ನು ಇಲ್ಲಿ ನಾವು ನೋಡಬಹುದು. ಸ್ನೇಹಿತರೆ, ತೋರ್ತಾ ಇದೆಯಾ ನಿಮ್ಗೆ? ನನ್ನ ಹಿಂದ್ಗಡೆ ತೋರ್ತಾ ಇರುವಂತದ್ದು ಸುಗ್ಗಿ ಕುಣಿತ. ತುಂಬಾನೇ ಸುಸ್ತಾಗ್ತಿದೆ, ಓಡೋಡಿ ಬಂದೆ. ಬಿಸಿಲು ಬೇರೆ ಇದೆ ಅಲ್ಲ, ಇಲ್ಲಿ ಬಂದಕ್ಕೆ ಸ್ವಲ್ಪ ತಂಪ್ಲಂತ ಅನಿಸ್ತಿದೆ.
ಸ್ನೇಹಿತರ ರಾಕ್ ಗಾರ್ಡನ್ ಅಂತೂ ತುಂಬಾ ಚೆನ್ನಾಗಿದೆ. ಸಿಟಿ ಸೈಡ್ ಮಕ್ಕಳೆಲ್ಲ ಬಂದ್ರೆ ಅವ್ರಿಗೆ ತುಂಬಾನೇ ಇಷ್ಟ ಆಗ್ತದೆ ಅಂತ ಹೇಳ್ಬಹುದು. ಹಳ್ಳಿಯ ವಾತಾವರಣ ಎಲ್ಲ ನೋಡಿದಾಗ ಅವ್ರಿಗೆ ತುಂಬಾನೇ ಖುಷಿ ಆಗ್ತದೆ. ಸೊ ನೀವು ಕೂಡ ಬನ್ನಿ, ಫ್ಯಾಮಿಲಿ ಜೊತೆ ಎಲ್ಲ ಬರ್ಬೋದು. ನಮ್ಗಂತೂ ತುಂಬಾನೇ ಖುಷಿ ಆಯ್ತು, ತುಂಬಾನೇ ಎಂಜಾಯ್ ಮಾಡಿದ್ರು, ಫುಲ್ ರಾಕ್ ಆಗಿತ್ತು. ಸ್ನೇಹಿತರೆ, ನಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನಗೆ ತಿಳಿದ ಮಟ್ಟಿಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಳ್ಳಿಯ ಜೀವನ ಶೈಲಿಯವನ್ನ. ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಯಾರೆಲ್ಲ ಈ ಪ್ಲೇಸಿಗೆ ವಿಸಿಟ್ ಮಾಡಿದ್ರು ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗುವ, ಅಲ್ಲಿವರೆಗೆ ನಿಮಗೆ ಧನ್ಯವಾದ.